ರಾಜಧಾನಿಯಲ್ಲಿ ಮಳೆ ಸುರಿದಾಗ ಆಗುವಂಥ ಅನಾಹುತಗಳು ಅಷ್ಟಿಷ್ಟಲ್ಲ, ಮಳೆ ಸುರಿದ ನಂತರ ಆಗುವಂತಹ ಅನಾಹುತಗಳಿದೆಯಲ್ಲ ಅದಕ್ಕೆ ಸೂಕ್ತ ಉದಾಹರಣೆ ಈಗ ನಾನಿರುವಂತಹ ಜಯದೇವ ಅಂಡರ್ ಪಾಸಲ್ಲಿ. ಸಂಪೂರ್ಣವಾಗಿ ಆ ನೀರು ಜಲಾವೃತ ಆಗಿರುವಂಥದ್ದು. ಯಾವುದೇ ವಾಹನ ಸವಾರರು ತಮ್ಮ ವಾಹನವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗೋಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು ಈಗಾಗಲೇ ಎದುರಾಗಿದೆ. ಕಾರಣ ಇಷ್ಟೇ, ಅಂಡರ್ ಪಾಸ್ನ ನಿರ್ವಹಣೆ ಜೊತೆಗೆ ಕಸದ ನಿರ್ವಹಣೆ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಅಂಡರ್ ಪಾಸ್ ಬ್ಲಾಕ್ ಆಗಿರೋದ್ರಿಂದ ನೀರೆಲ್ಲ ಇಲ್ಲೇ ನಿಂತಿರುವಂಥದ್ದು, ಜೊತೆಗೆ ಜಲಾವೃತ ಕೂಡ ಆಗಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಬೆಳ್ಳಂಬೆಳಗ್ಗೆ ಒಂದಷ್ಟು ಸಾರ್ವಜನಿಕರು ಹೋಗ್ತಾರೆ, ಜೊತೆಗೆ ಸ್ಕೂಲ್ ಮಕ್ಕಳು ಹೋಗ್ತಾರೆ, ಹಾಗೆ ಒಂದಷ್ಟು ಕೆಲಸಗಾರರು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಹೋಗೋದಾದ್ರೆ ಇಲ್ಲಿ ನೇರವಾಗಿ ಬನ್ನೀರ್ಘಟ್ಟದ ಮೇನ್ ರೋಡನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಬನ್ನೀರ್ಘಟ್ಟದ ಮೇನ್ ರೋಡ್ನಿಂದ ನೇರವಾಗಿ ಡೈರಿ ಸರ್ಕಲ್ ಕಡೆ ಜೊತೆಗೆ ಜಯದೇವ ಕಡೆ ಬರುವಂತಹ ಅನೇಕ ವಾಹನಗಳು ಇಲ್ಲಿ ಸುಮಾರಷ್ಟು ಅಂದರೆ ಇದೇ ಮಾರ್ಗದಲ್ಲಿ ಬರಬೇಕು. ಸುಮಾರು 4 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಇಲ್ಲಿ ಬರುವಂತಹ ಆಂಬ್ಯುಲೆನ್ಸ್ ಇರ್ಬೋದು, ಜೊತೆಗೆ ಶಾಲಾ ಮಕ್ಕಳ ವಾಹನಗಳಿರ್ಬೋದು, ಇವೆಲ್ಲವೂ ಕೂಡ ಸರಿಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ನಿಂತಿರುವಂಥದ್ದು ಕೂಡ ನೀವು ಗಮನಿಸ್ಬೋದು. ಇಲ್ಲಿರುವವರೆಗೆ ಮುಂದಿರುವಂತಹ ಸಮಸ್ಯೆಗಳು ಗೊತ್ತಾಗಿಲ್ಲ, ನೇರವಾಗಿ ಯಾವುದೋ ಒಂದು ಟ್ರಾಫಿಕ್ ಜಾಮ್ ಆಗಿರ್ಬೋದು ಅಂತ ಅಷ್ಟೇ ಗೊತ್ತಿರುತ್ತೆ. ಆದರೆ ಮುಂದೆ ನೋಡಿದಾಗ ಅಲ್ಲಿರುವಂತಹ ಡ್ರೈನೇಜ್ ಅಂದರೆ ಮೋರಿ ನೀರು ಇರ್ಬೋದು, ಅವೆಲ್ಲವೂ ಕೂಡ ಈಗ ಬ್ಲಾಕ್ ಆಗಿ ನೇರವಾಗಿ ಈ ಟ್ರಾಫಿಕ್ ಜಾಮ್ನ ಸೃಷ್ಟಿಗೆ ಕಾರಣ ಆಗಿರುವಂಥದ್ದು. ಆದರೆ ಇದುವರೆಗೂ ಕೂಡ ಇಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, BBMP ಅಧಿಕಾರಿಗಳಿರ್ಬೋದು, ಜೊತೆಗೆ ಸ್ಥಳೀಯ ನಾಯಕರು ಕೂಡ ಇಲ್ಲಿ ಬರುವಂತಹ ಜೊತೆಗೆ ಇಲ್ಲಿ ಸಮಸ್ಯೆಗಳನ್ನು ನೋಡುವಂತಹ ಯಾವುದೇ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ನೀವು ಗಮನಿಸ್ಬೋದು, ಇದೇ ಮಾರ್ಗದಲ್ಲಿ ಸಾಕಷ್ಟು ಆಂಬ್ಯುಲೆನ್ಸ್ಗಳು ಇವತ್ತು ಇದೇ ಮಾರ್ಗದಲ್ಲಿ ಹೋಗ್ತಾ ಇತ್ತು. ಬನ್ನೀರ್ಘಟ್ಟ ಮಾರ್ಗವಾಗಿ ಬರುವಂಥ ಅನೇಕ ವಾಹನಗಳು, ಅಲ್ಲಿ ಸರ್ಕಾರಿ ಬಸ್ಗಳಿರ್ಬೋದು, ಜೊತೆಗೆ ಶಾಲಾ ವಾಹನಗಳಿರ್ಬೋದು, ಅದರ ಜೊತೆಗೆ ಆಂಬ್ಯುಲೆನ್ಸ್ಗಳಿರ್ಬೋದು, ಸುಮಾರು 4 ಕಿಲೋಮೀಟರ್ ದೂರದಷ್ಟು ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆದರೆ ಇಲ್ಲಿರುವಂತಹ ಅಂಡರ್ ಪಾಸ್ ಏನಿದೆ, ಜಯದೇವ ಅಂಡರ್ ಪಾಸ್ ಏನಿದೆ, ಇಲ್ಲಿ ಸರಿಸುಮಾರು ಒಂದು ವಾಹನಗಳು ಅರ್ಧ ಗಂಟೆಗಳ ಕಾಲ ಹೆಚ್ಚು ಟ್ರಾಫಿಕ್ ಜಾಮ್ ಅಲ್ಲಿ ಸಿಲುಕುತ್ತೆ. ಒಂದಷ್ಟು ವಾಹನ ಸವಾರರು ಕೂಡ ನಮ್ಮ ಜೊತೆ ಮಾತಾಡಲಿಕ್ಕೆ ಈಗಾಗಲೇ ಮುಂದಾಗ್ತಿರುವಂಥದ್ದು, ಅವ್ರನ್ನ ಕೂಡ ಮಾತಾಡ್ತೀನಿ. So we want some solution, sir. If government would have take out the water, we could have saved 1 hour. And if some problem is there, then it's very difficult to reach the office. Thank you very much, sir. ಓಕೆ, ಇಲ್ಲಿರುವಂತಹ ವಾಹನಸರು ಅಂದರೆ ಅವರ ಒಂದಷ್ಟು ಕಂಪನಿಗಳ ನಿರ್ವಹಣೆ ಇದೆ. ಈಗಾಗಲೇ ಸರ್ಕಾರ ಹಾಗೂ BBMPಗಳಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದೆ. ಅಂದರೆ ಇಲ್ಲಿರುವಂಥ ಯಾವುದೇ ಕಂಪನಿಗಳು ಬೆಂಗಳೂರಿನ ವ್ಯವಸ್ಥೆಗಳಿಗೆ ಮಾರು ಹೋಗಿ ಒಂದಷ್ಟು ಸಂಸ್ಥೆಗಳು ಅಥವಾ ಒಂದಷ್ಟು ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಾರೆ. ಆದರೆ ಈ ರೀತಿಯ ಪರಿಸ್ಥಿತಿಗಳು ಉಂಟಾದಾಗ ಇಲ್ಲಿ ಹೇಗೆ ಕೆಲಸ ಮಾಡಬೇಕು, ಜೊತೆಗೆ ಇಲ್ಲಿರುವಂಥ ವ್ಯವಸ್ಥೆಗಳನ್ನು ಬದಲಾಯಿಸಬೇಕು ಅಂತ ನೇರವಾಗಿ ಒಂದಷ್ಟು ಇಲ್ಲಿರುವಂತಹ ಕೆಲಸಗಾರರೇ ಹೇಳುವಂಥದ್ದು. ಅಂದರೆ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ BBMP ಅಧಿಕಾರಿಗಳಿರ್ಬೋದು, ಜೊತೆಗೆ ಬೆಂಗಳೂರು ಉಸ್ತುವಾರಿ DK ಶಿವಕುಮಾರ್ ಅವರು ಕೂಡ ಒಂದಷ್ಟು ಮನವಿ ಕೂಡ ಇಲ್ಲಿರುವಂಥ ಕೆಲಸಗಾರರು ಕಾರ್ಮಿಕರು ಮಾಡ್ಕೋತಾ ಇದ್ದಾರೆ. ಅಂದರೆ ದೊಡ್ಡ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡುವಂತಹ ಆಫೀಸರ್ಸು ಕೂಡ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಬೆಂಗಳೂರಿಗೆ ಮಳೆ ಬಂದರೆ ಸಮಸ್ಯೆ ಆಗಲ್ಲ, ಮಳೆ ಬಂದಾಗ ಒಂದಷ್ಟು ಹಾನಿಗಳಾಗುತ್ತಲ್ವಾ. ಎಲ್ಲೋ ಒಂದು ಕಡೆ ಇದು ರೋಡ್ಗಳು ಬ್ಲಾಕ್ ಆಗುವಂಥದ್ದು, ಜೊತೆಗೆ ಮೋರಿಗಳು ಬ್ಲಾಕ್ ಆಗುವಂಥದ್ದು, ಟ್ರಾಫಿಕ್ ಸಮಸ್ಯೆಗಳು ಉಂಟಾಗುವಂಥದ್ದು, ಈ ಎಲ್ಲ ಸಮಸ್ಯೆಗಳಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ ಅನ್ನೋದು ಕೂಡ ಬೆಂಗಳೂರಿಗರ ಒಂದಷ್ಟು ಆರೋಪ ಆಗಿದೆ. ಈಗಲಾದರೂ ಕೂಡ ಒಂದಷ್ಟು ಅಧಿಕಾರಿಗಳು ಇಂಥ ಸಮಸ್ಯೆಗಳನ್ನು ಮರುಕಳಿಸದೆ ಮತ್ತೆ ಪುನಃ ಆಗದೇನೆ ರೀತಿಯಲ್ಲಿ ಒಂದಷ್ಟು ನೋಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಜೊತೆಗೆ ಜನರು ಕೂಡ, ಬೆಂಗಳೂರಿನ ಜನರು ಕೂಡ ಸಾಮಾನ್ಯವಾಗಿ ಕಸ ಎಸೆಯುವಂಥ ಸ್ಥಳ ಕೂಡ ಅವರಿಗೆ ನಿರ್ದಿಷ್ಟವಾದ ಸ್ಥಳ ಕೂಡ ಗುರುತಿಸಿರ್ತಾರೆ. ಆದರೆ ಬೆಂಗಳೂರಿಗರು ಎಲ್ಲೆಲ್ಲೋ ಕಸಗಳನ್ನು ಎಸಿಬಾರ್ದು ಅನ್ನೋದು ಕೂಡ ಇದಕ್ಕೆ ಒಂದು ಸೂಕ್ತ ಉದಾಹರಣೆ ಅಂತ ಹೇಳಿರ್ಬೋದು. ಆ ಕಸದ ನಿರ್ವಹಣೆ ಸರಿಯಾಗದೇ ಇರೋ ಕ್ರಮದಿಂದಲೇ ಇವತ್ತು ಈ ರೀತಿಯಾದಂಥ ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿರುವಂಥದ್ದು, ಈ ರೀತಿಯಾದಂತಹ ಈ ಏನು ನೀರುಗಳು ನಿಂತಿರುವಂಥದ್ದಕ್ಕೆ ಕಾರಣ ಆಗಿರ್ಬೋದು. ಹೀಗಾಗಿ ಬೆಂಗಳೂರಿನ ಸಮಸ್ಯೆಗಳಿಗೆ ಜೊತೆಗೆ ಈಗಾಗಲೇ ಜಯದೇವ ಅಂಡರ್ ಪಾಸ್ ಹತ್ರ ಇದ್ದೀನಿ. ಈ ಟ್ರಾಫಿಕ್ ಕ್ಲಿಯರ್ ಆಗಲಿಕ್ಕೆ ಸರಿಸುಮಾರು 3-4 ಗಂಟೆಗಳು ಕೂಡ ಸಾಧ್ಯ ಆಗುತ್ತೆ. ಯಾಕಂತಂದರೆ ಅಲ್ಲಿರುವಂಥ ನೀರು ಖಾಲಿ ಆಗಬೇಕಾಗುತ್ತೆ. ಆ ನೀರು ಖಾಲಿ ಆದಮೇಲೆ ಗಾಡಿಗಳು ಒಂದಷ್ಟು ಜೋರಾಗಿ ಹೋಗುತ್ತೆ, ಜೊತೆಗೆ ಓಡಾಟಕ್ಕೂ ಕೂಡ ಅವಕಾಶ ಆಗುತ್ತೆ. ಇವಿಷ್ಟು ಜಯದೇವ ಅಂಡರ್ ಪಾಸ್ನಲ್ಲಿರುವಂಥ ಸಮಸ್ಯೆಗಳು. ಕ್ಯಾಮ್ರಾಮನ್ ಪ್ರಸನ್ನ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.